ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ವೆಂಡರ್ ರಿಜಿಸ್ಟ್ರೇಷನ್ ಮಾಡಬೇಕು ಅನ್ನೋ ವಿಷಯನ ತಿಳಿಸ್ಕೊಡ್ತೇನೆ. ಅದು CSS ಪೋರ್ಟಲನ್ನು ಲಾಗಿನ್ ಮಾಡಿ ತಕೊಂಡ ಫಸ್ಟ್ ಇದು ಯಾವಾಗಿದ್ರೂ ಮೇಕರಲ್ಲಿ ಮಾತ್ರ ವೆಂಡರ್ ರಿಜಿಸ್ಟ್ರೇಷನ್ ಮಾಡಬೇಕು. ಮತ್ತು ವೆಂಡರ್ ರಿಜಿಸ್ಟರ್ ಅಪ್ರೂವಲ್ ಮಾಡಬೇಕಾದ್ರೆ ಚೆಕ್ಕರಲ್ಲಿ ಹೋಗಿ ಅಪ್ರೂವಲ್ ಮಾಡಬೇಕು. ಈಗ ಮೇಕರ್ ಲಾಗಿನ್ ಐಡಿಯನ್ನು ಓಪನ್ ಮಾಡಿಕೊಂಡು ಅದರಲ್ಲಿ ಪೇಮೆಂಟಲ್ಲಿ ವೆಂಡರ್ ಅಂತಿದೆ, ವೆಂಡರಲ್ಲಿ ವೆಂಡರ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ. ಆವಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಸೆಲೆಕ್ಟ್ ಸ್ಕೀಮ್ ಅಂತಿದೆ. ಆ ಸೆಲೆಕ್ಟ್ ಸ್ಕೀಮಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಅನ್ನೋದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆವಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಆಲ್ರೆಡಿ ನಾವು ಮಾಡ್ತಕ್ಕಂಥ ವೆಂಡರ್ ರಿಜಿಸ್ಟ್ರೇಷನು ಎಲ್ಲ ಶೋ ಆಗುತ್ತೆ. ಅಲ್ಲಿ ಅದು ಅಪ್ರೂವಲ್ ಆಗಿದೆ ಅಥವಾ ರಿಜೆಕ್ಟ್ ಆಗಿದೆ ಅನ್ನೋ ವಿಷಯನೂ ಸಹಿತ ನೀವು ನೋಡ್ಬೋದು. ಹೀಗೆ ನಾವು ಹೊಸದಾಗಿ ವೆಂಡರ್ ರಿಜಿಸ್ಟ್ರೇಷನ್ ಮಾಡೋದ್ರಿಂದ ನ್ಯೂ ವೆಂಡರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಅವಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ನಾವು ಮೊದಲಿಗೆ ಅಕೌಂಟ್ ನಂಬರನ್ನು ಹಾಕಬೇಕು. ಅಕೌಂಟ್ ನಂಬರ್ ಕರೆಕ್ಟ್ ಆಗಿದ್ರೆ ಮಾತ್ರ ಮುಂದೆ ಪ್ರೊಸೀಜರ್ ಮುಂದೆ ಹೋಗುತ್ತೆ, ಇಲ್ಲದಂದ್ರೆ ಅಲ್ಲಿಗೆ ಎಂಡ್ ಆಗುತ್ತೆ. ಈಗ ಕೆನರಾ ಬ್ಯಾಂಕ್ ಅಕೌಂಟ್ ನಂಬರನ್ನು ಹಾಕಿದ ತಕ್ಷಣ IFSC ಕೋಡನ್ನು ಹಾಕಿ ಇದು ಕರೆಕ್ಟ್ ಆಗಿರಬೇಕು. ಇದು ರಾಂಗ್ ಇದ್ರೆ ಅದು ಮುಂದೆ ಹೋಗೋದಿಲ್ಲ. ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಅವಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ವೆಂಡರ್ ನೇಮ್ ಅಂತ ಕೇಳುತ್ತೆ. ವೆಂಡರ್ ನೇಮನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ವೆಂಡರ್ ಟೈಪ್ ಅಂತಿದೆ. ವೆಂಡರ್ ಟೈಪಲ್ಲಿ ಕಮರ್ಷಿಯಲ್ ಅಂತಿದೆ, ಇನ್ಸ್ಟಿಟ್ಯೂಷನ್, NGO, ಪರ್ಸನಲ್, ಸ್ಮಾಲ್ ಬಿಸ್ನೆಸ್ ಫೈನಾನ್ಸ್. ಆದರೆ ಯಾವ ರೀತಿ ಇದೆ ಅದನ್ನು ನೋಡ್ಕೊಳ್ಳಿ. ಇಲ್ಲಿ NGO ಇದ್ರೆ NGO ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕಮರ್ಷಿಯಲ್ ಇದ್ರೆ ಕಮರ್ಷಿಯಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಾವು ಪರ್ಸನಲ್ ಆಗಿ ವೆಂಡರ್ ರಿಜಿಸ್ಟ್ರೇಷನ್ ಮಾಡೋದ್ರಿಂದ ಪರ್ಸನಲ್ ಅನ್ನೋದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಡೇಟ್ ಆಫ್ ಬರ್ತು, ರೀಸನ್ ಟೈಪು, ಆವಾಗ ಗಾರ್ಡಿಯನ್ ನೇಮು, GST ನಂಬರು, ಪ್ಯಾನ್ ನಂಬರು, ಸರ್ವಿಸ್ ಟ್ಯಾಕ್ಸು, ಟಿನ್ ನಂಬರು, ಟ್ಯಾನ್ ನಂಬರು, ಇಲ್ಲಿ ಕಂಪಲ್ಸರಿ ಇರತಕ್ಕಂಥ ಒಂದು ಮಾತ್ರ ಕಂಪಲ್ಸರಿ ತುಂಬಿ. ಉಳಿದು ಇದು NGO ಇದ್ದಾಗ ಮಾತ್ರ ಕಂಪಲ್ಸರಿ GST ನಂಬರು, ಪ್ಯಾನ್ ನಂಬರು ಹಾಕಲೇಬೇಕು. ಇಲ್ಲಿದ್ರೆ ನೀವು ಅವನ್ನ ಸ್ಕಿಪ್ ಮಾಡ್ಬೋದು. ಈಗ ಅಡ್ರೆಸ್ ಡೀಟೇಲಲ್ಲಿ ಆ್ಯಡ್ ಲೈನ್ 1 ಕಂಪಲ್ಸರಿ ಇದೆ, ಅದನ್ನು ಹಾಕಿಕೊಳ್ಳಿ. ನೆಕ್ಸ್ಟ್ ಅಡ್ರೆಸ್ ಲೈನ್ 2 ಅಂತಿದೆ, ಅದನ್ನು ಬಿಡಿ. 3 ಬಿಡಿ. ಸಿಟಿ ಕಂಪಲ್ಸರಿ ಹಾಕಲೇಬೇಕು. ಇಲ್ಲಿ ಕಂಪಲ್ಸರಿ ಇರತಕ್ಕಂಥವನ್ನೆಲ್ಲವೂ ಕಂಪಲ್ಸರಿ ತುಂಬಿ. ಉಳಿದು ಬೇಕಾದ್ರೆ ನೀವು ಸ್ಕಿಪ್ ಮಾಡ್ಬೋದು. ಇಲ್ಲಿ ಡೊಮೆಸ್ಟಿನಲ್ ಸ್ಟೇಟ್ ಅಂತಿದೆ. ಡೊಮೆಸ್ಟಿನಲ್ ಸ್ಟೇಟ್ ಕರ್ನಾಟಕ ಇರೋದ್ರಿಂದ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಡಿಸ್ಟಿಕ್ ಅಂತ ಬರುತ್ತೆ. ನಿಮ್ದು ಯಾವ್ದು ಡಿಸ್ಟಿಕ್ ಇದೆ ಆ ಡಿಸ್ಟಿಕ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಆಲ್ರೆಡಿ ಧಾರವಾಡ ಇರೋದ್ರಿಂದ ಧಾರವಾಡ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಡೊಮೆಸ್ಟಿನಲ್ ಟೈಪ್ ಇದೆ, ಅರ್ಬನ್ ಇದು ಅಥವಾ ರೂರಲ್ ಅಂತಿದೆ. ನೀವು ಅರ್ಬನ್ ಇದ್ರೆ ಅರ್ಬನ್, ರೂರಲ್ ಇದ್ರೆ ರೂರಲ್ ಹಾಕೊಳ್ಳಿ. ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದ್ರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕೊಳ್ಳಿ, ಫೋನ್ ನಂಬರ್ ಹಾಕೊಳ್ಳಿ, ಇಮೇಲ್ ID ಹಾಕಿ. ಇಷ್ಟು ಕಂಪಲ್ಸರಿ ಇರತಕ್ಕಂಥ ಸ್ಟಾರ್ ಮಾರ್ಕ್ ಇರತಕ್ಕಂಥ ಎಲ್ಲವೂ ಕಂಪಲ್ಸರಿ ತುಂಬಿ. ಇಲ್ಲಿ ಆ್ಯಡ್ ವೆಂಡರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಅವಾಗೆ ನಿಮ್ಮದು ವೆಂಡರ್ ರಿಜಿಸ್ಟ್ರೇಷನ್ ಆಗುತ್ತೆ. ವೆಂಡರ್ ಈಸ್ ಆ್ಯಡೆಡ್ ಅಂತ ಬರುತ್ತೆ. ಇದಿಷ್ಟ ಆದ ತಕ್ಷಣ ವೆಂಡರ್ ರಿಜಿಸ್ಟ್ರೇಷನ್ ಆಯಿತು. ಈಗ ವೆಂಡರ್ ರಿಜಿಸ್ಟ್ರೇಷನ್ ಆದಿಂದ ಯಾವ ರೀತಿ ಹೋಗಿ ಅಪ್ರೂವಲ್ ಕೊಡಬೇಕಂದ್ರೆ ಅದು ಚೆಕ್ಕರ್ ಲಾಗಿನಲ್ಲಿ ಹೋಗಿ ಮಾತ್ರ ಅಪ್ರೂವಲ್ ಕೊಡಬೇಕು. ಈಗ ನಾನು ಹಾಗೆ ತೋರಿಸೋದ್ರಿಂದ ಇಲ್ಲಿ ನಾನು ಮೇಕರಲ್ಲೇ ತೋರಿಸ್ತಾ ಇದ್ದೀನಿ. ಇಲ್ಲಿ ಅಪ್ರೂವಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ವೆಂಡರ್ ಇಲ್ಲಿ ಪೇಮೆಂಟ್ ಅಂತಿದೆ, ಅದರಲ್ಲಿ ಹೋಗಿ ವೆಂಡರ್ ಅಂತಿದೆ, ವೆಂಡರ್ ಮೇಲೆ ಕ್ಲಿಕ್ ಮಾಡಿ. ಅವಾಗೆ ನೀವು ಅಂದರೆ ವೆಂಡರ್ ರಿಜಿಸ್ಟ್ರೇಷನ್ ಮಾಡಿದರೆ ಅಲ್ಲಿ ತೋರಿಸುತ್ತೆ. ಮ್ಯಾನ್ಯುವಲ್ ಎಂಟ್ರಿ ಇದ್ದರೆ ಮ್ಯಾನ್ಯುವಲ್ ಅಂತ ತೋರಿಸುತ್ತೆ. ನಾನು ಆಲ್ರೆಡಿ ಮ್ಯಾನ್ಯುವಲ್ ಆಗಿ ಸೆಲೆಕ್ಟ್ ಮಾಡಿದರೆ ಮ್ಯಾನ್ಯುವಲ್ ಅಂತ ತೋರಿಸುತ್ತೆ. ಬಲ್ಕ್ ಆಗಿ ಮಾಡಿದರೆ ಬಲ್ಕ್ ಅಂತ ತೋರಿಸುತ್ತೆ. ಅಪ್ರೂವ್ಡ್ ವೆಂಡರ್ ಲಿಸ್ಟ್ ಅಂತ ತೋರಿಸ್ತದೆ. ಇಲ್ಲಿ ಸೆಲೆಕ್ಟ್ ಆಥರೈಸೇಷನ್ ಅಂತ ಇರುತ್ತೆ. ಇಲ್ಲಿ ಅದು ಬೇರೆ ಇದೆ. ಇಲ್ಲೂ ನಾನು ಮ್ಯಾನ್ಯುವಲ್ ಆಗಿ ಎಂಟ್ರಿ ಮಾಡೋದ್ರಿಂದ ಮ್ಯಾನ್ಯುವಲ್ ಅಲ್ಲಿ ಸೆಲೆಕ್ಟ್ ಮಾಡಿದಾಗ ಮ್ಯಾನ್ಯುವಲ್ ಇಲ್ಲಿ ತೋರಿಸುತ್ತೆ. ಅದರ ಮೇಲೆ ಇಲ್ಲಿ ಆಲ್ ಅಂತಿದೆ ಅಥವಾ ಒಂದರ ಮೇಲೆ ಕ್ಲಿಕ್ ಮಾಡಿ ಅಪ್ರೂವಲ್ ಅಂತ ಕೊಟ್ಟರೆ ಇದಾಗುತ್ತೆ. ಈಗ ನಾನು ಆಲ್ರೆಡಿ ಇಲ್ಲಿ ಬೇರೆಯವ್ರದ್ದು ಒಬ್ರದ್ದು ಆಲ್ರೆಡಿ ನಾ ಮಾಡಿಟ್ಟಿದ್ದೆ, ಅದನ್ನು ಇಲ್ಲಿ ನೀವು ಅಪ್ರೂವಲ್ ಕೊಡ್ಬೋದು. ಅದು ಚೆಕ್ಕರಲ್ಲಿ ಮಾತ್ರ, ಮೇಕರಲ್ಲಿ ಓನ್ಲಿ ವೆಂಡರ್ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಚೆಕ್ಕರಲ್ಲಿ ಹೋಗಿ ನೀವು ಅಪ್ರೂವಲ್ ಕೊಡಬೇಕು. ಯಾವುದೇ ಇದ್ರೂ ಮೇಕರಲ್ಲಿ ಎಂಟ್ರಿ ಮಾಡೋದು, ಚೆಕ್ಕರಲ್ಲಿ ಹೋಗಿ ಅಪ್ರೂವಲ್ ಕೊಡೋದು ಮಾಡಿ ಈ ರೀತಿ ಅಪ್ರೂವಲ್ ಕೊಡಬೇಕು. ಅಪ್ರೂವಲ್ ಕೊಟ್ಟಿಂದ ಅಪ್ರೂವಲ್ ಆಗುತ್ತೆ. ಅದು 24 hours ನಿಮಗೆ ಬ್ಯಾಂಕು ಇದಾಗಿ ಓಕೆ ಅಪ್ರೂವ್ಡ್ ಅಂತ ಬರುತ್ತೆ. ಅಲ್ಲಿವರೆಗೂ ನೀವು ವೇಟ್ ಮಾಡಬೇಕು. ಒಂದು ವೆಂಡರ್ ರಿಜಿಸ್ಟರ್ ಮಾಡಿ 24 hours ಟೈಮ್ ಇರುತ್ತೆ. ಅಷ್ಟರಲ್ಲಿ ನಿಮಗೆ ವೆಂಡರ್ ರಿಜಿಸ್ಟ್ರೇಷನ್ ಆಗಿ ಬರುತ್ತೆ. ಅದು ವೆಂಡರ್ ಕೋಡ್ ಬರುತ್ತೆ. ಅಲ್ಲಿವರೆಗೂ ಮಾತ್ರ ವೆಂಡರ್ ಕೋಡ್ ಬರೋದಿಲ್ಲ. ವೆಂಡರ್ ಕೋಡನ್ನು ಯಾವ ರೀತಿ ನೋಡ್ಬೇಕಂದ್ರೆ ಇಲ್ಲಿ ವೆಂಡರಲ್ಲಿ ಹೋಗಿ ವೆಂಡರ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅವಾಗ ಒಂದು ಈ ರೀತಿ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಸೆಲೆಕ್ಟ್ ಸ್ಕೀಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಓಪನ್ ಮಾಡಿದ ತಕ್ಷಣ ಇಲ್ಲಿ ಬರುತ್ತೆ
ವೆಂಡರ್ ಐ ಡಿ ಬರುತ್ತೆ, ನೇಮ್ ಬರುತ್ತೆ, ಟೈಪ್ ಬರುತ್ತೆ, ಅಕೌಂಟ್ ನಂಬರು, ಅಡ್ರೆಸ್ಸು, ಸಿಟಿ, ಸ್ಟೇಟು, ಡಿಸ್ಟಿಕ್ಕು, ಮೊಬೈಲ್ ನಂಬರು, ಪಿ ಎಫ್ ಎಮ್ ಎಸ್ ಕೋಡು ಈ ರೀತಿ ಆಪ್ಷನ್ ಬರುತ್ತೆ. ಇಲ್ಲಿ ಐ ಅಂತಿದ್ರೆ ಇನ್ನೂ ಅಪ್ರೂವಲ್ ಆಗಿಲ್ಲ ಅಂತ ಹೇಳಿ ಅರ್ಥ. ಎ ಬಂದರೆ ಅಕ್ಸೆಪ್ಟ್ ಆಗಿದೆ, ಆಲ್ರೆಡಿ ವೆಂಡರ್ ಕೋಡ್ ಬಂದಿರುತ್ತೆ, ಅಂದರೆ ಕರೆಕ್ಟ್ ಇದೆ, ನೀವು ಹಾಕಿರೋ ಎಲ್ಲ ಇದು ಡಾಟಾನು ಸಹ ಕರೆಕ್ಟ್ ಇದೆ ಅಂತ ಹೇಳಿ. ಇದು ರಿಜೆಕ್ಟ್ ಬಂದರೆ ರಿಜೆಕ್ಟ್ ಆಗಿದೆ ಅಂತ ಅರ್ಥ. ಅಥವಾ ಆಯ್ ಅಂತಿದ್ರೆ ಇನ್ನೂ ಅಪ್ರೂವಲ್ ಕೊಟ್ಟಿರಲಿದ್ರಿಂದ ಅಪ್ರೂವಲ್ ಕೊಡಲಿಕ್ಕೆ ಇಲ್ಲಿ ಇದು ಬರುತ್ತೆ. ಇಲ್ಲಿ ಆಕಸ್ಮಿಕವಾಗಿ ನೀವು ತಪ್ಪಾಗಿತ್ತಂದರೆ ನೀವು ಇಲ್ಲಿ ಡಿಲ್ಟು ಸಹಿತ ಮಾಡ್ಬೋದು. ಇಲ್ಲಿ ನಾನು ಆಲ್ರೆಡಿ ಹಾಗೆ ಮಾಡಿದ ಡಮ್ಮಿ ಮಾಡಿದ್ರಿಂದ ಅದನ್ನು ಡಿಲ್ಟ್ ಅಂತೇಳಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವು ಹೋಗಿ ಅದನ್ನು ಅಪ್ರೂವಲ್ ಕೊಟ್ಟರೆ ಅಪ್ರೂವಲ್ ಆಗುತ್ತೆ. ಈ ರೀತಿ ವೆಂಡರ್ ರಿಜಿಸ್ಟ್ರೇಷನ್ ಮಾಡೋದು ಯಾವ ರೀತಿ ಅನ್ನೋದು ವಿಷಯನ ತಿಳಿಸ್ಕೊಂಡಿರಿ. ನೆಕ್ಸ್ಟ್ ವೆಂಡರನ್ನು ಯಾವ ರೀತಿ ನಾವು ಡಿಲೀಟ್ ಮಾಡಬೇಕು, ವೆಂಡರನ್ನೇ ಯಾವ ರೀತಿ ನಾವು ಅಪ್ರೂವಲ್ ಕೊಡಬೇಕು ಅನ್ನೋ ವಿಷಯನ ತಿಳಿಸ್ಕೊಟ್ಟಿದ್ದೀನಿ. ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಅಮೌಂಟ್ ನಮಗೆ ಶೋ ಆಗುತ್ತೆ, ಯಾವ ರೀತಿ ಯಾವ ಕಂಪೌಂಡ್ನವರಿಗೆ ಎಷ್ಟು ಅಮೌಂಟ್ ಬಂದಿದೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ವಿಡಿಯೋ ಯಾರು ನೋಡ್ತಿದ್ದಾರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ.